Finally, Jujutsu Kaisen Season 3 Episode 6 is here, baby. And ಈ episode ಅಲ್ಲಿ ಕಿರಾರ ಟೆಕ್ನಿಕ್, ಮೆಗುಮಿ ವರ್ಸಸ್ ಕಿರಾರ, ಯುಜಿ ವರ್ಸಸ್ ಅಕಾರಿ, and our main highlight, he who steals the spotlight, ಕಾಶಿಮಾ ಬಂದ. And look at this dude, this is absolutely good. So ಈಗ ಎಪಿಸೋಡ್ ಬಗ್ಗೆ ಮಾತಾಡೋಣ. ಎಪಿಸೋಡ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್. ಶುರುವಲ್ಲಿ ನಾವು ನೋಡ್ತೀವಿ ಮೆಗುಮಿ ಅಂಡರ್ ಗ್ರೌಂಡ್ ಗೆ ಹೋಗಕ್ಕೆ ಕದ್ದು ಮುಚ್ಚಿ ಹೋಗ್ತಿದ್ದ, ಹಾಗೆ ನುಗ್ತಿದ್ದ, ಯಾರಿಗೂ ಗೊತ್ತಾಗ್ದಿಲ್ದಂಗೆ. ಆಗ್ಲೇ ಇಲ್ಲಿ ಅವ್ರನ್ನ ಕಿರಾರ ನೋಡ್ತಾನೆ. ಇಲ್ಲೊಂದು ಸ್ಪೆಸಿಫೈ ಮಾಡ್ತೀನಿ, ಅವನು ಹುಡುಗಿ ಅಲ್ಲ, ಹುಡುಗ. ನೋಡಕ್ ಹುಡುಗಿ ತರನೇ ಇದ್ದಾನೆ, ವಾಯ್ಸು ಹುಡುಗಿ ತರನೇ ಇದೆ, ಬಟ್ ಅವನ ಹತ್ರ ಮಚ್ಚಿದೆ. ಇಲ್ಲಿ ಕಿರಾರ ಗೊತ್ತಾಗುತ್ತೆ ನಾವು ಮೋಸ ಹೋಗಿದ್ವಿ. ಅದೇ ಟೈಮಿಗೆ ಅವನು ಅಕಾರಿಗೆ ಫೋನ್ ಮಾಡ್ತಾನೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ಅಕಾರಿಗೆ ಫೋನ್ ಬಂದಿತ್ತಲ್ಲ, ಯಾವಾಗ್ಲೇ ಇಲ್ಲಿ ಕಿರಾರ ಅನ್ಕೊಂತಾನೆ ಇವ್ರು ಜುಜುತ್ಸು ಯಾರು ನಮ್ಮನ್ನು ಹಿಡ್ಕೊಳಕ್ ಬಂದಿದ್ದಾರೆ. ಆಗ್ಲೇ ಮೆಗುಮಿ ಇಲ್ಲಿ ಟೈಮ್ ವೇಸ್ಟ್ ಮಾಡದೆ ಕಿರಾರ ಮೇಲೆ ಅಟ್ಯಾಕ್ ಮಾಡ್ತಾನೆ ಅವ್ನ್ ಡಿವೈನ್ ಡಾಗ್ ಇಂದ. ಬಟ್ ಇನ್ಸಿಡೆಂಟ್ಲಿ ಆ ಡಿವೈನ್ ಡಾಗ್ ಅವನ ಹತ್ರನೇ ಬಂದು ಅಂಟ್ಕೊಳ್ಳುತ್ತೆ. ಪಾಂಡ ಇಲ್ಲಿ ಮೆಗುಮಿಗೆ ಮುಂಚೆನೆ ವಾರ್ನ್ ಮಾಡಿದ್ದ, ಅವ್ರ ಹತ್ರ ಇಷ್ಟು ಈಸಿ ಆಗಲ್ಲ ಹೋಗೋದು. ಅವ್ರು ಗೋಜೋ ಸತುರ ತರಾನೇ ಒಂದ್ ಬ್ಯಾರಿಯರ್ ಕ್ಯಾರಿ ಮಾಡ್ತಾರೆ. ಆಗ್ಲೇ ಕಿರಾರ ಇಲ್ಲಿ 3 ಜನಕ್ಕೂ ಮಾರ್ಕ್ ಮಾಡ್ತಾನೆ. ಆಗ್ಲೇ ಪಾಂಡ ಇಲ್ಲಿ ಕಿರಾರ ಬಿಡ್ಸ್ ಹೇಳ್ತಾನೆ, ನಾವು ಅವ್ರ ಕಡೆಯಿಂದ ಬಂದಿಲ್ಲ, ನನ್ ಮಾತ್ ಕೇಳು, ನಮಗ್ ನಿಮ್ ಹೆಲ್ಪ್ ಬೇಕು. ಬಟ್ ಕಿರಾರ ಇಲ್ಲಿ ಅವ್ನ್ ಮಾತ್ ಕೇಳಕ್ಕೆ ರೆಡಿ ಇಲ್ಲ. ಆಗ್ಲೇ ಮೆಗುಮಿ ಬಂದ್ ಮುಂದೆ ಹೇಳಿದ್ರೆ, ನಾವು ಜುಜುತ್ಸುಯಿಂದ ಬಂದಿಲ್ಲ, ನಮ್ ಮಾತ್ ಕೇಳಿ, ಟೋಕಿಯೋದಲ್ಲಿ ಏನ್ ನಡೀತಿದೆ ಅಂತ ಹೇಳಿ ನಿಮ್ಗೆ ಏನಾದ್ರು ಗೊತ್ತಾ? ಆಗ್ಲೇ ಇಲ್ಲಿ ಗೊತ್ತಾಗುತ್ತೆ ಅಕಾರಿ ಯಾಕೆ ಎಕ್ಸ್ಪೆಲ್ ಆಗಿದ್ದ. ಅವನು ಹೈಯರ್ ಅಪ್ಸ್ ಹೊಡೆದಿದ್ರಿಂದ, ಬಿಕಾಸ್ ಹೈಯರ್ ಅಪ್ಸ್ ಏನಿದ್ದಾರೋ ಅವ್ರಿಗೆ ಜುಜುತ್ಸು ಇದೇ ತರ ಇರಬೇಕು ಅಂತ ಹೇಳಿ ಒಂದು ರೂಲ್ಸ್ ಇದೆ. ಈಗಿರೋ ಮಾಡರ್ನ್ ಟೆಕ್ನಿಕ್ ಅಂಡ್ ಮಾಡರ್ನ್ ವೆಪನ್ಸ್ ಅವ್ರು ಯೂಸ್ ಮಾಡಕ್ ಕೊಡಲ್ಲ. ಅವ್ರಿಗೆ ಓಲ್ಡ್ ವೇಸ್ ಏನಿದೆಯೋ, ಓಲ್ಡ್ ವೆಪನ್ ಏನಿದೆಯೋ ಅದೇ ತರನೇ ಹೋಗ್ಬೇಕು ಜುಜುತ್ಸು ಅಂತ ಹೇಳಿ ಒಂದು ರೂಲ್ಸ್ ಇದೆ. ಸೊ ಅಕಾರಿ ಟೆಕ್ನಿಕ್ ಇರೋದು ಜಾಕ್ ಪಾಟ್, ಸೊ ಅದು ಮಾಡರ್ನ್ ಟೆಕ್ನಿಕ್ ಸೇಮ್ ಇದೆ. ಸೊ ಅಕಾರಿ ಇಲ್ಲಿ ಮಾಡರ್ನ್ ಟೆಕ್ನಿಕ್ ಆಗಿದ್ರಿಂದ ಅವ್ನು ಕನ್ಸರ್ವೇಟಿವ್ಸ್ ಜೊತೆ ಫೈಟಿಗೆ ಬಿದ್ದು ಬಿಡ್ತಾನೆ. ಸೊ ಅವ್ರನ್ನು ಹೊಡೆದು ಹಾಕ್ತಾನೆ. ಅದೇ ಕಾರಣದಿಂದ ಅವ್ನ್ 3rd ಇಯರ್ ಆದ್ರೂ ಸೈ ಅವನನ್ನೇ ಎಕ್ಸ್ಪೆಲ್ ಮಾಡಿದ್ರು. ಸೊ ಆಗ್ಲೇ ಕಿರಾರನು ಅವನ ಜೊತೆ ಬರ್ತಾನೆ. ಸೊ ಇಲ್ಲಿ ಕಿರಾರ ಹೇಳ್ತಾನೆ, ನಿಮ್ಮ ಹತ್ರ ಗೋಜೋ ಇದನ್ನಲ್ಲ, ಅವ್ನು ಇರೋವರೆಗೂ ನಿಮಗೆ ಏನ್ ಪ್ರಾಬ್ಲಮ್, ನಮ್ ಹೆಲ್ಪ್ ಯಾಕ್ಬೇಕು ನಿಮಗೆ. ಬಟ್ ಮೆಗುಮಿ ಇಲ್ಲಿ ಹೇಳ್ತಾನೆ, ಗೋಜೋ ವಾಟ್ ಸೀಲ್ಡ್. ಆಗ್ಲೇ ಈ ಮಾತು ಕಿರಾರ ನಿಜವಾಗ್ಲೂ ನಂಬಲ್ಲ. ಅವಳ ಎಕ್ಸ್ಪ್ರೆಷನ್ ನೋಡಿ, ಆಬ್ವಿಯಸ್ಲಿ ಗೋಜೋ ಅಂತ ಸೋರ್ಸರ್ ಸೀಲ್ ಆಗ್ತಾನ, ಹೋಗೋ ಬೋಳಿ. ಆಗ್ಲೇ ಮೆಗುಮಿಗೆ ಕಿರಾರ ಟೆಕ್ನಿಕ್ ಗೊತ್ತಾಗುತ್ತೆ. ಅವ್ನ್ ಟೆಕ್ನಿಕ್ ಇರೋದು ಲವ್ ರೆಂಡೆವರ್ಸ್, ಒಂದ್ ಸದರ್ನ್ ಕ್ರಾಸ್ ಸ್ಟಾರ್ಸ್ ಮೇಲೆ ಬೇಸ್ ಇರೋದು. ಈ ಟೆಕ್ನಿಕ್ ಯೂಸ್ ಮಾಡಕ್ಕೆ ನಿಮಗೆ 5 ಸ್ಟಾರ್ ಬೇಕು. ಅಂಡ್ ಆ 5 ಸ್ಟಾರ್ ಒಂದೊಂದು ಹೆಸರಿದೆ. ಒಂದ್ ಸ್ಟಾರ್ ಇಂದ ಇನ್ನೊಂದ್ ಸ್ಟಾರ್ ಹತ್ರ ಹೋಗಕ್ಕೆ ಒಂದು ಆರ್ಡರ್ ಫಾಲೋ ಮಾಡ್ಬೇಕು. ಅಂಡ್ ಇಲ್ಲೊಂದ್ ಮಾತು, ಕಿರಾರ ಮನುಷ್ಯರಿಗೆ ಮಾರ್ಕ್ ಮಾಡಲ್ಲ, ಅವಳು ಕರ್ಸಿಡ್ ಎನರ್ಜಿ ಏನಿದೆಯೋ ಅದಕ್ ಮಾರ್ಕ್ ಮಾಡ್ತಾಳೆ. ಸಿಟಿ ಅಂಡ್ ಕರ್ಸಿಡ್ ಟೆಕ್ನಿಕ್ ಇರೋ ಯಾವುದೇ ಆಬ್ಜೆಕ್ಟ್ ಆದ್ರೂ ಸೈ, ಕಾರ್ ಆದ್ರೂ ಸೈ, ಇಲ್ಲ ಮೆಟಲ್ಸ್, ಇಲ್ಲ ಸಾಮಾನು ಯಾವ್ದಾದ್ರು ಸೈ ಅದಕ್ ಮಾರ್ಕ್ ಮಾಡ್ಬೋದು ಅವಳು. ಸೊ ಇಲ್ಲಿ ಅವಳು ಅಂತಿದೆ, ಸಾರಿ ಅವನು. ಈ ಸ್ಟಾರ್ ಗಳು ಆರ್ಡರ್ ಇರೋದು ಇಮಾಯ್, ಅಕ್ರೂಸ್, ಮಿಮೋಜಾ, ಗಿನಾನ್ ಅಂಡ್ ಗಕ್ರೂಸ್. ಸ್ಟಾರ್ ಆರ್ಡರ್ ಫಾಲೋ ಮಾಡಿದ್ರೆ ಮೆಗುಮಿ ಕಿರಾರ ಹತ್ರ ಹೋಗ್ಬೋದು. ಇಲ್ಲೊಂದು ವಿಷಯ, ನಿಮಗ್ ಮಾರ್ಕ್ ಮಾಡಿರೋ ಸ್ಟಾರ್ ಹೆಸರಿರೋ ಯಾವುದೇ ಆಬ್ಜೆಕ್ಟ್ ಆದ್ರೂ ಸೈ, ಆ ಆಬ್ಜೆಕ್ಟ್ ನಿಮ್ಮನ್ನ ಮ್ಯಾಗ್ನೆಟ್ ತರ ಹತ್ರ ಕರೆಯುತ್ತೆ. ಪಾಂಡಾಗ್ ಇಲ್ಲಿ ಅವನ ಹೆಸರಿರೋ ಸ್ಟಾರ್ ಇಮಾಯಿ, ಅದು ಒಂದು ಕಾರ್ ಬಂದು ಅವನಿಗೆ ಅಟ್ಯಾಚ್ ಆಗುತ್ತೆ. ಮೆಗುಮಿ ಇಲ್ಲಿ ಸೇವ್ ಆದ. ಆಗ್ಲೇ ಮೆಗುಮಿ ಕಿರಾರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನಿಲ್ಲಿ ಅನಲೈಸ್ ಮಾಡ್ತಾನೆ, ಇವನ್ ಕರ್ಸಿಡ್ ಟೆಕ್ನಿಕ್, ಇವನ್ ಪವರ್ ಏನು ಅಂತವ. ಆಗ್ಲೇ ಅವನಿಗೆ ಗೊತ್ತಾಗುತ್ತೆ ಒಂದು ಮಿಸ್ಸಿಂಗ್ ಸ್ಟಾರ್ ಇದೆ. ಅಂಡ್ ಆ ಮಿಸ್ಸಿಂಗ್ ಸ್ಟಾರ್ ಎಲ್ಲಿದೆ ಅಂತ ಹೇಳಿ ಅವನ ಅನಲೈಸ್ ಮಾಡಿ ಗೊತ್ತಾಗುತ್ತೆ ಅವನಿಗೆ. ಫೈನಲಿ ಆ ಸ್ಟಾರ್ ಗೊತ್ತಾದಾಗ ಅವನೊಂದು ರ್ಯಾಬಿಟ್ ಬಿಟ್ಟು ಅದನ್ನ ಟಚ್ ಮಾಡ್ತಾನೆ. ಆಗ್ಲೇ ಅವ್ನ್ ಕಿರಾರ ಹತ್ರ ಹೋಗಕಾಯ್ತು. ಅಂಡ್ ಇಲ್ಲೊಂದ್ ಮಾತು, ಇದ್ರಲ್ಲಿ ಮೂವ್ಮೆಂಟ್ಸ್, ವಿಜುವಲ್ಸ್ ಅಂಡ್ ಟೆಕ್ನಿಕ್ ಅಂಡ್ ಅದ್ರ ಎಕ್ಸ್ಪ್ಲನೇಷನ್ ಎಲ್ಲ ಓಪಿ. ಅನಿಮೇಷನ್ ಬಗ್ಗೆ ಮಾತಾಡಂಗಿಲ್ಲ, ಮಪ್ಪ ಇಸ್ ಕುಕಿಂಗ್. ಆಗ್ಲೇ ಡಿವೈನ್ ಡಾಗ್ ಇಂದ ಮೆಗುಮಿ ಕಿರಾರ ಹಿಡ್ದಾಕ್ತಾನೆ. ಅಂಡ್ ಇಲ್ಲಿ ಅವ್ನ್ ಬೇಡ್ಕೊಂತಾನೆ, ಪ್ಲೀಸ್ ನಮ್ ಮಾತ್ ಕೇಳಿ. ಆಗ್ಲೇ ಕಿರಾರ ಓಕೆ ಅಂದ. ಆಗ್ಲೇ ನಾವು ನೋಡ್ತೀವಿ ಒಬ್ಬ ಯಾರೋ ಡೋರ್ ಒಳ್ಕೊಂಡ್ ಆಚೆಗೆ ಬರ್ತಾನೆ. ಆಗ್ಲೇ ಯಾರು ಅಂತ ನೋಡಿದ್ರೆ ಅವನೇ ನಮ್ ಯುಜಿ ಜೊತೆ ಇಲ್ಲಿ ಅಕಾರಿನೂ ಬರ್ತಾನೆ. ಪಾಪ ಅಕಾರಿ ಇಲ್ಲಿ ಯುಜಿ ಚೆನ್ನಾಗಿ ಕುಟ್ಟಿದ್ದ. ಇವನ್ ಯುಜಿ ಏನ್ ಫೈಟ್ ಬ್ಯಾಕ್ ಏನು ಮಾಡಿರ್ಲಿಲ್ಲ, ಅವ್ನ್ ಡೈರೆಕ್ಟ್ ಹಿಟ್ ತಗೊಂಡಿದ್ದಾನೆ ಮುಖಕ್ಕೆ, ವಿತೌಟ್ ಗಾರ್ಡ್ ಗೀಡ್ ಏನಿಲ್ದಲೆ. ಯುಜಿ ಇಲ್ಲಿ ಪಂಚ್ ಯಾಕೆ ತಗೊಳ್ತಿದ್ದ ಅಂದ್ರೆ, ಈಗಾದ್ರೂ ಅಕಾರಿ ನನ್ ಮಾತ್ ಕೇಳಲಿ ಅಂತ. ಅವ್ನ್ ಪಂಚ್ ಹೊಡೆದು ಸಾಕಾಗಿ ಏನ್ ಮ್ಯಾಟ್ರ್ ಹೇಳು ಅಂತ ಹೇಳಿ ಅವನೇ ಹೇಳ್ಬೇಕು ಅಂತ ಇಲ್ಲಿ ಪಂಚ್ ತಗೊಳ್ತಿದ್ದ. ಯಾಕಂದ್ರೆ ಈಗಂತೂ ಅಕಾರಿ ಮಾತ್ ಕೇಳಕ್ಕೂ ತಯಾರಿಲ್ಲ ಅವನು. ಆಗ್ಲೇ ಅಕಾರಿ ಇಲ್ಲಿ ಬೈತಿರ್ತಾನೆ, ನಿಮ್ಮನ್ನ ಯಾರು ಕಳಿಸಿದ್ದು, ನೀವು ಸೀನಿಯರ್ ಮಾತ್ ಕೇಳಿ ಯಾಕೆ ಬಂದಿದ್ರ, ನಿಮ್ಮನ್ ಏನಂತ ಹೇಳಿ ಇಲ್ಲಿ ಕಳಿಸಿರೋರು, ಹಂಗೆ ಹಿಂಗೆ ಅಂತ ಹೇಳಿ ಬೈತಿರ್ತಾನೆ. ಯಾಗ ಅಂಡ್ ಗೋಜೋ ಬಗ್ಗೆನೂ. ಆಗ್ಲೇ ಯುಜಿ ಹೇಳೋ ಡೈಲಾಗ್, ಐ ಆಮ್ ಅ ಕಾಗ್. ಆಗ್ಲೇ ಈ ಮಾತು ಅಕಾರಿಗೆ ಇಷ್ಟ ಆಗಲ್ಲ. ಅವ್ನು ನೋಡಿ ಹೆವಿ ಪಂಚ್ ಹೊಡಿತಾನೆ ಯುಜಿಗೆ. ಅಂಡ್ ಇಲ್ಲಿ ಯುಜಿ ಗೇಮ್ ಓವರ್ ಅನ್ನಿಸ್ತಿರುತ್ತೆ. ಬಟ್ ಯುಜಿ ಕಮ್ ಬ್ಯಾಕ್. ಅವ್ನ್ ಡೈರೆಕ್ಟ್ ಹಿಟ್ ತಗೊಂಡು ಸಹ ಮತ್ತೆ ವಾಪಸ್ ಬರ್ತಾನೆ, ಹಂಗೆ ಅಲ್ಲಾಡ್ತಾ. ಆಗ್ಲೇ ಕಿರಾರ ಇಲ್ಲಿ ಅಕಾರಿಗೆ ಒಪ್ಪಿಸ್ದ. ಆಗ್ಲೇ ಅಕಾರಿ ಮ್ಯಾಟರ್ ಹೇಳಕ್ ಹೇಳ್ತಾನೆ. ಆಗ್ಲೇ ಕೋಕೋನೆ ಕಲ್ಲಿಂಗ್ ಗೇಮ್ ಒಂದು ಪೆಟ್ಟು, ಅದೇ ಗೇಮ್ ಮಾಸ್ಟರ್. ಗೇಮ್ ಗೆ ಒಂದು ನ್ಯೂ ರೂಲ್ ಆಡ್ ಆಗಿದೆ. ಅದು ಪ್ಲೇಯರ್ ಐಡೆಂಟಿಟಿ, ಅವ್ರ ಲೊಕೇಶನ್ ಅಂಡ್ ಅವ್ರ ಪಾಯಿಂಟ್ಸ್ ಬೇರೆ ಪ್ಲೇಯರ್ಸ್ ಕೂಡ ನೋಡ್ಬೋದು. ಆಗ್ಲೇ ನಾವು ನೋಡ್ತೀವಿ ನಮ್ 400 ವರ್ಷದ ಹಳೆ ಸೋರ್ಸರು ಕಾಶಿಮು. ಅಂಡ್ ಇಲ್ಲ ಅವನು ಒಬ್ಬನ್ ಹೊಡೆದಾಕಿ ನಾನೊಂದು ಹೊಸ ರೂಲ್ ಆಡ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದ. ಅಂಡ್ ಲುಕ್ ಅಟ್ ದಿಸ್ ಡೂಡ್, ಈಸ್ ಸೋ ಶೈನಿ. ಅಂಡ್ ಇವನ್ ಇಂಟ್ರೊಡಕ್ಷನ್ ಜೊತೆ ಎಪಿಸೋಡ್ 6 ಇಲ್ಲಿಗೆ ಮುಗೀತು. ಓವರ್ ಆಲ್ ಎಪಿಸೋಡ್ 6 ಮಾತ್ರ ತುಂಬಾ ಚೆನ್ನಾಗಿತ್ತು. ಬಿಲ್ಡ್ ಅಪ್ ಎಪಿಸೋಡ್, ನಾನು ಹೇಳಿದ್ನಲ್ಲ ಹೊಸರಿ ಎಪಿಸೋಡ್ ಅಂಡ್ ಈ ಎಪಿಸೋಡ್ ಬಿಲ್ಡ್ ಅಪ್ ಅಂಡ್
ಅಂಡ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ನೋಡ್ತೀವಿ ಹಿಗುರೋಮನ ಅಂಡ್ ಅವನು ನೋಡಕ್ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಕಾಶಿಮೋ ಲುಕ್ಸ್ ವೆರಿ ಕೂಲ್ ಬ್ರೋ. ಅಂಡ್ ಇಲ್ಲಿಗೆ ಎಪಿಸೋಡ್ 6 ಮುಗಿತು. ಎಪಿಸೋಡ್ 6 ಹೇಗೆ ಅನಿಸ್ತು ನಿಮಗೆ ಕಮೆಂಟ್ ನಲ್ಲಿ ಹೇಳಿ ಅಂಡ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬೈ.